ಅವ್ರಿಗೆ ಫಂಡ್ಸ್ ಬೇಕು ಅಂತ, ಅವ್ರ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಫಂಡ್ ಬೇಕು ಅಂತ ಅಂದ್ಬಿಟ್ಟು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಡಿ ಕೆ ಅವರು ಮಾತಾಡಿರುವಂತ ಡಿ ಕೆ ಸಾಹೇಬ್ರು ಕ್ಲಿಯರ್ ಆಗಿ ಮಾತಾಡಿರುವಂತದ್ದು ಮಾದೇವಪುರದ ಬಗ್ಗೆ, ಬ್ಯಾಟರಾಯನಪುರದ ಬಗ್ಗೆ. ಬ್ಯಾಟರಾಯನಪುರನ ಯಾರು ಹೈಲೈಟೇ ಮಾಡ್ತಿಲ್ಲ. ಡಂಪಿಂಗ್ ಯಾರ್ಡ್ ಇರೋದು ಎರಡೇ ಕಡೆ, ಬ್ಯಾಟರಾಯನಪುರ ಮತ್ತು ಮಾದೇವಪುರ. ಅವ್ರ ಬಗ್ಗೆ ಹೇಳಿದ್ದಾರೆ. ನಾವು ಅವ್ರ ಕ್ಷೇತ್ರದಲ್ಲಿ ಕಸ ಎತ್ಸಲ್ಲ ಅಂದ್ರೆ BBMP ಎಲ್ಲಿ ಬರುತ್ತೆ ಅಲ್ಲಿ ಎತ್ಸಲ್ಲ ಅಂತ ಹೇಳಿರೋದು. ಅವ್ರ ಪಾಪ ದೊಡ್ಡಬಳ್ಳಾಪುರದ ಬಗ್ಗೆ ಏನೂ ಹೇಳಿಲ್ಲ. ಅದನ್ನ ಸುಮ್ನೆ ಮಿಸ್ಗೈಡ್ ಮಾಡಿ ಮಿಸ್ಇಂಟರ್ಪ್ರೇಟ್ ಮಾಡೋಂತ ಕೆಲಸ ಮಾಧ್ಯಮದವರು ನಿಲ್ಲಿಸ್ಬೇಕು. ದೊಡ್ಡಬಳ್ಳಾಪುರಕ್ಕೆ ನಂದು ಕಂಡೀಷನ್ ಇರುವಂತದ್ದು, ಈಗ 70 ಗಾಡಿ ಬರ್ತಾ ಇರೋದ್ರ ವಿರುದ್ಧವಾಗಿ ನನ್ನ ಕಾನೂನು ಹೋರಾಟ ಮುಂದುವರಿಯುತ್ತೆ. ಆಲ್ರೆಡಿ 2 ಸತಿ ಡಿಸ್ಟ್ರಿಕ್ಟ್ ಜಡ್ಜ್ ಅನ್ನ ವಿಸಿಟ್ ಮಾಡಿಸಿದೀವಿ. PIL ಹಾಕಿಲ್ಲ, ನಾವು ರಿಟ್ ಪಿಟಿಷನ್ ಅನ್ನ ಹಾಕಿದೀವಿ. ಪಬ್ಲಿಕ್ ಇಂಟ್ರೆಸ್ಟ್ ಬಂದಾಗ ಅದ್ರ ಆಯಾಮನೆ ಬೇರೆ, ನಾವು ಹಾಕಿರೋದು ರಿಟ್ ಪಿಟಿಷನ್. ಇನ್ನು ಮುಂದಿನ ದಿನಗಳಲ್ಲಿ ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಇಂಟಿಗ್ರೇಟೆಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಧಿಕಾರಿ ಒಬ್ಬರ ಹೆಸರು ಹೇಳಿದ್ರಿ ತಾವು, ಯಾವ ರೀತಿ ಇದ್ರಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆ. 52% ಅಬೌವ್ 3500 ಕೋಟಿ ಟೆಂಡರ್ಗೆ 52% ಅಬೌವ್ ಹೆಂಗ್ ಹೋಗಕ್ಕಾಗತ್ತೆ? ವಿತೌಟ್ ಪೇಪರ್ ನೋಟಿಫಿಕೇಶನ್ ಟೆಂಡರ್ ಹೆಂಗ್ ಕರೀತಾರೆ? ಕುಮಾರಣ್ಣವ್ರು ಈಗಾಗಲೇ ಇದ್ರ ಬಗ್ಗೆ ಪ್ರೆಸ್ ಮೀಟು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಉತ್ತಮವಾದಂತ ದಾಖಲೆಗಳು ಕುಮಾರಣ್ಣವ್ರು ಬಿಡುಗಡೆ ಮಾಡ್ತಾರೆ. 3500 ಕೋಟಿನ 52% ಅಬೌವ್ ಹೋಗಿದ್ದಾರೆ ಟೆಂಡರ್. ರಾಮ್ಕಿ ಅನ್ನೋ ಕಂಪನಿ, ಇದು ಟೈಲರ್ ಮೇಡ್ ಟೆಂಡರ್. ಈ ಟೆಂಡರ್ ಮಾಡಿರುವಂತದ್ದೇ ಭ್ರಷ್ಟಾಚಾರಕ್ಕೆ. ಈ ಟೆಂಡರ್ ಬಗ್ಗೆ ಆಲ್ರೆಡಿ ಕಮಿಟ್ ಆಗಿ ಇವನ್ ಬಿಫೋರ್ ಟೆಂಡರ್ ಫ್ಲೋಟ್ ಆಗುವಾಗ ರಾಮ್ಕಿಗೆ ಹೋಗುತ್ತೆ ಅಂತ ಹೇಳಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಆಲ್ರೆಡಿ ಬ್ಲೇಮ್ ಮಾಡಿದ್ದಾರೆ. KTPP ಆಕ್ಟ್ ನ ಕಂಪ್ಲೀಟ್ಲಿ ಉಲ್ಲಂಘನೆ ಮಾಡಿದ್ದಾರೆ. ಎಲ್ಲದರ ವಿರುದ್ಧವಾಗಿ ಕಾನೂನು ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಮತ್ತೆ ಹೈಲೈಟ್ ಮಾಡಿ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದೀನಿ, ಧೀರಜ್ ಮುನ್ರಾಜು ದೊಡ್ಡಬಳ್ಳಾಪುರ ಶಾಸಕ ಇರೋವರೆಗೂ ಇನ್ನೊಂದು ಗಾಡಿ ಕಸನು ಇಲ್ಲಿ ಸುರ್ಸಕ್ ಬಿಡಲ್ಲ. ಕ್ಲಾರಿಟಿಯಾಗಿ ಇಷ್ಟು ಜನಕ್ಕೆ ಸಂದೇಶ ಹೋಗಿ.